ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೇದ್ಯ ಮಲ್ನಾಡ್ ಒಂದು ಮಾಸ್ಟರ್ ಕಂಟ್ರೋಲ್ ರೂಮ್ 5 ಸ್ವಿಚ್ ಮೋದಿಯ ಪಿಎಂ ಪೀಠ ಆ ಮಾಸ್ಟರ್ ಕಂಟ್ರೋಲ್ ರೂಮ್ ಓಕೆ ಅಂದ್ರೆ ಮಾತ್ರ ಮೋದಿ ಪ್ರಧಾನಿ ಆ 5 ಸ್ವಿಚ್ ಕೈ ಕೊಟ್ರೆ ಮೋದಿ ಮತ್ತೊಮ್ಮೆ ಪಿಎಂ ಡೌಟ್ ಆ ಮಾಸ್ಟರ್ ಕಂಟ್ರೋಲ್ ರೂಮ್ ಹಾಗೂ 5 ಸ್ವಿಚ್ ಗಳ ಕಂಟ್ರೋಲ್ ಮೋದಿ ಕೈಲಿಲ್ಲ ಬಹುಮತ ಬಂದ್ರೆ ಬಹುಪರಾಕ್ ಇಲ್ಲವಾದ್ರೆ ಇದುವೇ ಹೊತ್ತಿನ ವಿಶೇಷ ಮೋದಿಯ ಕಂಟ್ರೋಲ್ ರೂಮ್ ಲೋಕಸಭಾ ಚುನಾವಣೆಯ ದಿನಾಂಕ ಫಿಕ್ಸ್ ಆಗ್ತಿದ್ದಂತೆ ಹೊಸ ಲೆಕ್ಕಾಚಾರಗಳು ಚರ್ಚೆಗೆ ಬರ್ತಾ ಇದೆ ಅದರಲ್ಲೂ ಮೋದಿಯ ಆ ಮಾಸ್ಟರ್ ಕಂಟ್ರೋಲ್ ರೂಮ್ ಇದೆಯಲ್ಲ ಮತ್ತು ಆ 5 ಸ್ವಿಚ್ ಗಳು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಯಾಕಪ್ಪ ಅಂದ್ರೆ ಆ ಮಾಸ್ಟರ್ ಕಂಟ್ರೋಲ್ ರೂಮ್ ಓಕೆ ಅಂದ್ರೆ ಮಾತ್ರ ನರೇಂದ್ರ ಮೋದಿ ಅವರು 2ನೇ ಬಾರಿ ಪ್ರಧಾನಿ ಆಗ್ತಾರೆ ಇಲ್ಲ ಅಂದ್ರೆ ನೋ ಚಾನ್ಸ್ ಒಂದು ವೇಳೆ ಆ 5 ಸ್ವಿಚ್ ಗಳು ಕೈ ಕೊಟ್ರಂತೂ ಮೋದಿ ಮತ್ತೊಮ್ಮೆ ಪಿಎಂ ಆಗೋದು ಡೌಟೇ ಒಂದು ವೇಳೆ ಎನ್ಡಿಎನೇ ಗೆದ್ದು ಬಿಜೆಪಿ ಗೆದ್ದಂತಹ ಸಂಖ್ಯೆಯಲ್ಲಿ ಚೂರ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ಮೋದಿ ಕೆಳಗಿಳಿಬೇಕಾಗುತ್ತೆ ಯಾಕಂದ್ರೆ ಆ ಮಾಸ್ಟರ್ ಕಂಟ್ರೋಲ್ ರೂಮ್ ಆಗ್ಲಿ ಅಥವಾ ಆ 5 ಸ್ವಿಚ್ ಗಳಾಗ್ಲಿ ಮೋದಿ ಕೈಲಿ ಖಂಡಿತ ಇಲ್ಲ ಈ ಎಂಸಿಆರ್ ನ ಸೀಕ್ರೆಟ್ ಗೊತ್ತಾಗ್ಬೇಕಂದ್ರೆ ಇವತ್ತಿನ ಎಪಿಸೋಡ್ ನೋಡಿ ಒಂದು ಮಾಸ್ಟರ್ ಕಂಟ್ರೋಲ್ ರೂಮ್ 5 ಸ್ವಿಚ್ ಮೋದಿಯ ಪಿಎಂ ಪೀಠ ಆ ಮಾಸ್ಟರ್ ಕಂಟ್ರೋಲ್ ರೂಮ್ ಓಕೆ ಅಂದ್ರೆ ಮಾತ್ರ ಮೋದಿ ಪ್ರಧಾನಿ ಆ 5 ಸ್ವಿಚ್ ಕೈ ಕೊಟ್ರೆ ಮೋದಿ ಮತ್ತೊಮ್ಮೆ ಪಿಎಂ ಡೌಟ್ ಆ ಮಾಸ್ಟರ್ ಕಂಟ್ರೋಲ್ ರೂಮ್ ಹಾಗೂ 5 ಸ್ವಿಚ್ ಗಳ ಕಂಟ್ರೋಲ್ ಮೋದಿ ಕೈಲಿಲ್ಲ ಬಹುಮತ ಬಂದ್ರೆ ಬಹುಪರಾಕ್ ಇಲ್ಲವಾದ್ರೆ 5 ವರ್ಷಗಳ ಬಳಿಕ ದೇಶ ಮತ್ತೊಮ್ಮೆ ಮಹಾ ಚುನಾವಣಾ ಪರ್ವಕ್ಕೆ ಸಜ್ಜಾಗ್ತಿದೆ 17ನೇ ಲೋಕಸಭೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಸಾಕಷ್ಟು ನಿರೀಕ್ಷೆ ಮತ್ತು ಮಹತ್ವಾಕಾಂಕ್ಷೆಗಳೊಂದಿಗೆ 2014ರಲ್ಲಿ ಅಧಿಕಾರಕ್ಕೆ ಬಂದಿದ್ದ ಮೋದಿ ಸರ್ಕಾರದ ಅವಧಿ ಕೊನೆಗೊಂಡಿದೆ 5 ವರ್ಷಗಳ ಹಿಂದೆ ಮೋದಿ ಜನರಿಗೆ ಮೂಡಿಸಿದ್ದ ವಿಶ್ವಾಸ ನಿರೀಕ್ಷೆಗಳನ್ನ ತಲುಪಿದ್ದಾರಾ ಅದನ್ನ ದೇಶದ ಜನರೇ ಡಿಸೈಡ್ ಮಾಡುವ ಕಾಲ ಬಂದಿದೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿ ದೇಶವನ್ನ ಮುನ್ನಡೆಸುವ ಕಾಲ ಇದು ಇಂತಹ ಸಂದರ್ಭದಲ್ಲಿ ಲೋಕ ಚುನಾವಣೆಯ ಸೋಲು ಗೆಲುವಿನ ಲೆಕ್ಕಾಚಾರ ಫಲಿತಾಂಶ ಯಾವ ರೀತಿ ಬಂದ್ರೆ ಏನಾಗಬಹುದು ಅನ್ನೋ ವಿಶ್ಲೇಷಣೆಗಳು ಜೋರಾಗಿ ನಡೀತಾ ಇದೆ ಮೋದಿ ಮತ್ತೊಮ್ಮೆ ಪಿಎಂ ಆಗ್ಬೇಕಾ ಬೇಡ್ವಾ ಮೋದಿಯ ಪೀಠದ ಮಾಸ್ಟರ್ ಕಂಟ್ರೋಲ್ ರೂಮ್ ಬೇರೆಯದ್ದೇ ಇದೆ ಇದರ ಜೊತೆಗೆ ಆ 5 ಸ್ವಿಚ್ಗಳು ಇವೆ ಆ ಮಾಸ್ಟರ್ ಕಂಟ್ರೋಲ್ ರೂಮ್ ಓಕೆ ಅಂದ್ರಷ್ಟೇ ಮೋದಿ ಮತ್ತೊಮ್ಮೆ ಪಿಎಂ ಆಗಬಹುದು ಹಾಗಂತ ಆ ಮಾಸ್ಟರ್ ಕಂಟ್ರೋಲ್ ಓಕೆ ಅಂದ ತಕ್ಷಣ ಮೋದಿ ಪ್ರಧಾನಿಯಾಗ್ತಾರೆ ಅನ್ಕೋಬೇಡಿ ಆ 5 ಸ್ವಿಚ್ಗಳು ಮೋದಿ ಪ್ರಧಾನಿ ಪಟ್ಟದಲ್ಲಿ ಕೂರ್ಬೇಕಾ ಅನ್ನೋದನ್ನ ಅಂತಿಮವಾಗಿ ನಿರ್ಧರಿಸುತ್ತವೆ ಮಾಸ್ಟರ್ ಕಂಟ್ರೋಲ್ ರೂಮ್ ಮತ್ತೊಂದು ಕಡೆ ಆ 5 ಸ್ವಿಚ್ಗಳು ಇವೆರಡರಲ್ಲಿ ಒಂದು ಕೈ ಕೊಟ್ರೆ ಮೋದಿ ಮತ್ತೊಮ್ಮೆ ಪಿಎಂ ಆಗೋದು ಡೌಟು ಮೋದಿ ಪ್ರಧಾನಿಯಾಗಬೇಕಾ ಬೇಡ್ವಾ ನಿರ್ಧರಿಸೋದು ಯಾರು ಈ ವಿಷಯ ಮೋದಿ ಪ್ರಧಾನಿಯಾಗಬೇಕಾ ಬೇಡ್ವಾ ಅನ್ನೋದನ್ನ ಜನರೇ ಅಲ್ವಾ ತೀರ್ಮಾನಿಸೋದು ಇದ್ಯಾವ ಮಾಸ್ಟರ್ ಕಂಟ್ರೋಲ್ ರೂಮ್ ಇದ್ಯಾವ 5 ಸ್ವಿಚ್ಗಳು ಅಂತ ನೀವು ಅನ್ಕೋತಾ ಇರಬಹುದು ಜನರು ಕಳೆದ ಬಾರಿಯಂತೆ ಬಿಜೆಪಿ ಪಕ್ಷವೊಂದಕ್ಕೇನೆ 282ಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನ ಕೊಟ್ಟು ಗೆಲ್ಲಿಸಿದ್ರೆ ಯಾವ ಅಡೆತಡೆ ಇಲ್ಲದೇನೆ ಮೋದಿ ಮತ್ತೊಮ್ಮೆ ಪಿಎಂ ಕುರ್ಚಿಯಲ್ಲಿ ವಿರಾಜಮಾನರಾಗ್ತಾರೆ ಮೋದಿಯನ್ನ ಯಾರು ತಡೆಯೋಕೆ ಆಗಲ್ಲ ಕಂಟ್ರೋಲ್ ಮಾಡೋಕೆ ಸಾಧ್ಯವಿಲ್ಲ ಆದ್ರೆ ಬಿಜೆಪಿಗೆ ಕಳೆದ ಬಾರಿಗಿಂತ 40 ಸೀಟುಗಳು ಕಡಿಮೆ ಬಂದ್ರೂ ಆವಾಗ ಮಾಸ್ಟರ್ ಕಂಟ್ರೋಲ್ ರೂಮ್ ಕೆಲಸ ಶುರು ಮಾಡುತ್ತೆ ಒಂದು ವೇಳೆ 220ರ ಗಡಿಯಲ್ಲೇ ಬಿಜೆಪಿ ಸಂಖ್ಯೆ ನಿಂತು ಬಿಟ್ರೆ ಆ 5 ಸ್ವಿಚ್ಗಳ ಕೈಯಲ್ಲಿ ಮೋದಿಯ ಪಿಎಂ ಭವಿಷ್ಯ ಅಡಗಿರುತ್ತೆ
ಬರ್ತಾ ಇರೋ ಸಮೀಕ್ಷೆಗಳೆಲ್ಲ ಮೋದಿ ನೇತೃತ್ವದ ಬಿಜೆಪಿ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಬರೋದು ಕಷ್ಟ ಅಂತಿವೆ. ಸರಳ ಬಹುಮತದ ಗಡಿಯಲ್ಲಿ ಬಂದು ಎನ್ಡಿಎ ಮೈತ್ರಿಕೂಟ ನಿಲ್ಲಬಹುದು ಎನ್ನಲಾಗ್ತಿದೆ. ಆಗ ಬಿಜೆಪಿ 200ರಿಂದ 220 ಸೀಟುಗಳ ಒಳಗೆ ಇರುತ್ತೆ. ಇತ್ತೀಚಿನ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಕೂಡ ಮೋದಿಗೆ ಕಳೆದ ಎಲೆಕ್ಷನ್ನಲ್ಲಿ ಸಿಕ್ಕಷ್ಟು ಸೀಟುಗಳು ಸಿಗಲ್ಲ ಅಂತಿವೆ. ಅಂದ್ರೆ ಈ ಬಾರಿ ಮಾಸ್ಟರ್ ಕಂಟ್ರೋಲ್ ರೂಮೇ ಮೋದಿಯ ಪಿಎಂ ಪೀಠದ ಭವಿಷ್ಯವನ್ನ ನಿರ್ಧರಿಸುವಂತಿದೆ ಹಾಗೂ 5 ಸ್ವಿಚ್ಗಳು ನಿರ್ಣಾಯಕ ಪಾತ್ರ ವಹಿಸಿದಂತಿವೆ. ಕುತೂಹಲಕಾರಿ ಸಂಗತಿ ಅಂದ್ರೆ ಆ 5 ಸ್ವಿಚ್ಗಳು ಮತ್ತು ಮಾಸ್ಟರ್ ಕಂಟ್ರೋಲ್ ರೂಮ್ ಮೋದಿ ಕೈಲಿ ಇಲ್ಲ. ಆರ್ಎಸ್ಎಸ್ ಮೋದಿಯ ಮಾಸ್ಟರ್ ಕಂಟ್ರೋಲ್ ರೂಮ್. ಆರ್ಎಸ್ಎಸ್ ಓಕೆ ಅಂದ್ರೆ ಮಾತ್ರ ಮೋದಿ ಮತ್ತೊಮ್ಮೆ ಪಿಎಂ. ಇವತ್ತು ಇಡೀ ದೇಶವನ್ನೇ ಮೋದಿ ಕಂಟ್ರೋಲ್ ಮಾಡ್ತಾ ಇರಬಹುದು. ಇತ್ತೀಚಿನ ಪಾಕಿಸ್ತಾನದ ವಿಚಾರದಲ್ಲಿ ಮೋದಿ ವಿಶ್ವದ ಉಳಿದ ರಾಷ್ಟ್ರಗಳು ತನ್ನ ಬೆಂಬಲಕ್ಕೆ ನಿಲ್ಲುವಂತೆ ಮಾಡೋ ಮೂಲಕ ಜಾಗತಿಕ ಮಟ್ಟದಲ್ಲಿ ತನ್ನ ಕಂಟ್ರೋಲ್ ಹೇಗಿದೆ ಅಂತ ಸಾಬೀತುಪಡಿಸಿರಬಹುದು. ಎಲ್ಲವನ್ನೂ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಏಕಚಕ್ರಾಧಿಪತಿಯಾಗಿರುವ ಮೋದಿಯನ್ನ ಕಂಟ್ರೋಲ್ ಮಾಡೋ ಮಾಸ್ಟರ್ ಕಂಟ್ರೋಲ್ ರೂಮ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್. ಬಿಜೆಪಿಯ ಬ್ಯಾಕ್ ಬೋನ್ ಆರ್ಎಸ್ಎಸ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆರ್ಎಸ್ಎಸ್ ಒಂದು ಸಾಮಾಜಿಕ ಸಂಘಟನೆಯಂತಿದ್ರೆ ಅದರ ರಾಜಕೀಯ ಶಾಖೆನೇ ಬಿಜೆಪಿ. ಇದು ಗುಟ್ಟಾಗಿರೋ ವಿಚಾರವೇನೂ ಅಲ್ಲ. ಸಾಮಾನ್ಯವಾಗಿ ಭಾರತೀಯ ಜನತಾ ಪಕ್ಷವನ್ನ ಕಂಟ್ರೋಲ್ ಮಾಡೋದೇ ಆರ್ಎಸ್ಎಸ್. ಯಾರು ಯಾವ ಹುದ್ದೆಯಲ್ಲಿರಬೇಕು, ಯಾರು ಪ್ರಧಾನಿಯಾಗಬೇಕು ಅನ್ನೋದನ್ನ ಆರ್ಎಸ್ಎಸ್ ನಿರ್ಧರಿಸುತ್ತೆ. 2014ರಲ್ಲೂ ಅಷ್ಟೇ ಮೂಲತಃ ಆರ್ಎಸ್ಎಸ್ ಕಾರ್ಯಕರ್ತರೇ ಆಗಿದ್ದ ಮೋದಿಯ ಬೆನ್ನಿಗೆ ನಿಂತಿತ್ತು ಆರ್ಎಸ್ಎಸ್. ಇತ್ತೀಚಿನ 5 ವರ್ಷಗಳಲ್ಲಿ ಮೋದಿ ಹೆಮ್ಮರವಾಗಿ ಬೆಳೆದಿದ್ದಾರೆ. ಬಿಜೆಪಿಯ ಎಲ್ಲ ನಿರ್ಧಾರಗಳು ಆರ್ಎಸ್ಎಸ್ಗಿಂತ ಹೆಚ್ಚಾಗಿ ಮೋದಿಯೇ ತೆಗೆದುಕೊಳ್ತಿದ್ದಾರೆ ಅನ್ನೋ ಮಾತು ಇದೆ. ಆದ್ರೆ ಒಂದು ವೇಳೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ 220ಕ್ಕಿಂತ ಕಡಿಮೆಗೆ ಇಳಿದ್ರೆ ಆಗ ಮಾಸ್ಟರ್ ಕಂಟ್ರೋಲ್ ರೂಮ್ ಚಾರ್ಜ್ ತೆಗೆದುಕೊಳ್ಳುವುದು ಪಕ್ಕಾ. ಮೋದಿ ನೇತೃತ್ವದ ಬಿಜೆಪಿ ಕಳೆದ ಬಾರಿಯಷ್ಟು ಅಲ್ಲದಿದ್ರೂ ಈ ಬಾರಿ 250ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ರೆ ಆಗ ಆರ್ಎಸ್ಎಸ್ ಮೋದಿ ಮತ್ತೊಮ್ಮೆ ಪಿಎಂ ಆಗೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬಹುದು. ಒಂದು ವೇಳೆ 220ಕ್ಕಿಂತ ಕಡಿಮೆ ಸೀಟು ಬಂದ್ರೆ ಆಗ ಮೋದಿ ಪಿಎಂ ಆಗ್ಬೇಕಾ ಬೇಡ್ವಾ ಅನ್ನೋದನ್ನ ಡಿಸೈಡ್ ಮಾಡೋದು ಮಾಸ್ಟರ್ ಕಂಟ್ರೋಲ್ ರೂಮ್ ಆರ್ಎಸ್ಎಸ್. ಮೊದಲೇ ಹೇಳಿದಂತೆ ಈಗಾಗಲೇ ಮೋದಿ ಸದ್ಯ ಆರ್ಎಸ್ಎಸ್ ಕಂಟ್ರೋಲ್ ಅಲ್ಲೂ ಇಲ್ಲ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ಮತ್ತೊಬ್ಬ ಪಕ್ಕ ಆರ್ಎಸ್ಎಸ್ ಕ್ಯಾಂಡಿಡೇಟ್ ನಿತಿನ್ ಗಡ್ಕರಿ ಹೆಸರು ಪ್ರಧಾನಿ ರೇಸ್ನಲ್ಲಿ ಸಣ್ಣದಾಗಿ ಕೇಳಿ ಬಂದಿತ್ತು. ಒಂದು ವೇಳೆ ಬಿಜೆಪಿ 220ಕ್ಕೂ ಕಡಿಮೆ ಸೀಟ್ ಗೆದ್ರೆ ಆಗ ಆರ್ಎಸ್ಎಸ್ ಯಾರು ಪಿಎಂ ಆಗಲಿದ್ದಾರೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಆರ್ಎಸ್ಎಸ್ ಓಕೆ ಅಂದ್ರಷ್ಟೇ ಮೋದಿ ಮತ್ತೊಮ್ಮೆ ಪಿಎಂ ಆಗಬಹುದು. ಅದಕ್ಕೆ ಹೇಳಿದು ಆ ಮಾಸ್ಟರ್ ಕಂಟ್ರೋಲ್ ರೂಮ್ ಮೋದಿಯ ಪಿಎಂ ಭವಿಷ್ಯವನ್ನ ನಿರ್ಧರಿಸುತ್ತೆ ಅಂತ. ಮೋದಿಗೆ ಮಾಸ್ಟರ್ ಕಂಟ್ರೋಲ್ ರೂಮ್ ಅಸ್ತು ಅಂದ್ರು ಆ 5 ಸ್ವಿಚ್ಗಳು ಗ್ರೀನ್ ಸಿಗ್ನಲ್ ಕೊಡ್ಬೇಕು. ಆ 5 ಸ್ವಿಚ್ಗಳು ಆಫ್ ಆದ್ರೆ ಮೋದಿಯ ಪಿಎಂ ಪಟ್ಟಕ್ಕೆ ಏರೋ ಕನಸು ನುಚ್ಚು ನೂರಾಗಬಹುದು. ಹಾಗಾದ್ರೆ ಯಾವುದು ಆ 5 ಸ್ವಿಚ್ಗಳು? ಅದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಟೇಕ್ ಅ ಲುಕ್. ಕಳೆದ ಬಾರಿ ಸರಳವಾಗಿ ಬಹುಮತ ಪಡೆದಿದ್ದ ಮೋದಿ ಈ ಬಾರಿ ಇದೆ ಟಫ್ ಫೈಟ್, ಎಲ್ಲವೂ 50-50. ಹೌದು, 2014ರಲ್ಲೇನೋ ದೇಶಾದ್ಯಂತ ಮೋದಿ ಅಲೆ ಜೋರಾಗಿತ್ತು. ಇಡೀ ದೇಶದ ಜನರು ಬದಲಾವಣೆ ಬಯಸ್ತಾ ಇದ್ರು. ಈ ಸಂದರ್ಭದಲ್ಲಿ ಯುವಕರಲ್ಲಿ ಮೋದಿ ಹೊಸ ಭರವಸೆ ಮೂಡಿಸಿದ್ರು.
ಒಬ್ಬ ಚಾಯ್ವಾಲಾ ಪ್ರಧಾನಿ ಪಟ್ಟದ ಸ್ಪರ್ಧಿಯಾದಾಗ ಜನರು ಕೂಡ ಮೋದಿಯತ್ತ ವಾಲಿದ್ರು. ದೇಶಾದ್ಯಂತ ಮೂಡಿದ ಈ ಅಲೆಯ ಪರಿಣಾಮವಾಗಿ ಬಿಜೆಪಿ ಪಕ್ಷವೊಂದೇ ಬರೋಬ್ಬರಿ 282 ಸೀಟ್ಗಳನ್ನ ಗೆದ್ದು ಇತಿಹಾಸ ಬರೆಯಿತು. ಎನ್ಡಿಎ ಮೈತ್ರಿಕೂಟದ ನಂಬರ್ 330 ದಾಟಿತ್ತು. ದೇಶದ ರಾಜಕೀಯ ಚರಿತ್ರೆಯಲ್ಲೇ ಇಂಥದ್ದೊಂದು ಗೆಲುವನ್ನ ಬಿಜೆಪಿ ದಾಖಲಿಸಿರಲಿಲ್ಲ. ಆದ್ರೆ ಈ ಬಾರಿನೂ ಇದೇ ಆಗುತ್ತಾ ಅಂತ ಕೇಳಿದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಡೌಟೇ. ಹೀಗಾಗಿನೇ ಆ 5 ಸ್ವಿಚ್ಗಳೇ ಮೋದಿಯನ್ನ ಪಿಎಂ ಮಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇದೆ. ಸ್ವಿಚ್ ನಂಬರ್ 1 ನಿತೀಶ್ ಕುಮಾರ್. ಹೌದು, ಮೋದಿಯ ಪಿಎಂ ಭವಿಷ್ಯವನ್ನ ಬರೆಯೋ 5 ಸ್ವಿಚ್ಗಳಲ್ಲಿ ಮೊದಲನೆಯದು ನಿತೀಶ್ ಕುಮಾರ್, ಬಿಹಾರದ ಮುಖ್ಯಮಂತ್ರಿ, ಜೆಡಿಯು ಪಕ್ಷದ ನೇತಾರ. ನಿತೀಶ್ ಕುಮಾರ್ ಯಾವತ್ತೂ ಸ್ಥಿರವಾಗಿರಲಿಲ್ಲ. ಒಮ್ಮೆ ಎನ್ಡಿಎನಲ್ಲಿರ್ತಾರೆ, ಮತ್ತೊಮ್ಮೆ ಎನ್ಡಿಎಯಿಂದ ದೂರ ಹೋಗ್ತಾರೆ. ಮೋದಿ ಪ್ರಧಾನಿಯಾದ ನಂತರನೂ ದ್ವಿಮುಖ ನೀತಿಯನ್ನೇ ಅನುಸರಿಸಿದ್ದಾರೆ. ಮೋದಿ ಜೊತೆ ಫ್ರೆಂಡ್ಶಿಪ್ನಲ್ಲಿದ್ದ ನಿತೀಶ್ ಕುಮಾರ್ ಕಳೆದ ಬಿಹಾರ ವಿಧಾನಸಭಾ ಚುನಾವಣೆಯ ವೇಳೆ ದೂರ ಹೋಗಿದ್ರು. ಮೋದಿ ವಿರುದ್ಧನೇ ತೊಡೆತಟ್ಟಿದ್ರು. ವರ್ಷದ ಹಿಂದೆ ಮತ್ತೊಮ್ಮೆ ಮೋದಿ ಜೊತೆ ಶೇಕ್ ಹ್ಯಾಂಡ್ ಮಾಡಿ ಸದ್ಯ ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿದ್ದಾರೆ. ಸದ್ಯ ನಿತೀಶ್ ಕುಮಾರ್ ಕೂಡ ಮೋದಿ ಪ್ರಧಾನಿಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಮೋದಿ ಮತ್ತೆ ಪಿಎಂ ಆಗ್ತಾರೆ ಅಂದ್ರೆ ಅದು ಎನ್ಡಿಎ ಮೈತ್ರಿಕೂಟದ ಬಲದೊಂದಿಗೆ ಮಾತ್ರ ಸಾಧ್ಯ. ಈ ಸಂದರ್ಭದಲ್ಲಿ ಮತ್ತೆ ನಿತೀಶ್ ಕುಮಾರ್ ಉಲ್ಟಾ ಹೊಡೆದು ಮೋದಿಗೆ ವಿರೋಧ ವ್ಯಕ್ತಪಡಿಸಿದ್ರೆ ಆಗ ಮಾಸ್ಟರ್ ಕಂಟ್ರೋಲ್ ರೂಮ್ ಆರ್ಎಸ್ಎಸ್ ಎಂಟ್ರಿಯಾಗಿ ಪ್ರಧಾನಿಯನ್ನ ಬದಲಿಸುವ ನಿರ್ಧಾರಕ್ಕೆ ಬರಬಹುದು. ಹೀಗಾಗಿನೇ ಪ್ರಮುಖ ಸ್ವಿಚ್ ಆಗಿದ್ದಾರೆ ನಿತೀಶ್ ಕುಮಾರ್. ಸ್ವಿಚ್ ನಂಬರ್ 2 ಉದ್ಧವ್ ಠಾಕ್ರೆ. ಎನ್ಡಿಎ ಮೈತ್ರಿಕೂಟದ ಮತ್ತೊಂದು ಪ್ರಮುಖ ಪಕ್ಷ ಶಿವಸೇನೆ. ಆದರೆ ಕಳೆದ 3 ವರ್ಷಗಳಿಂದ ಶಿವಸೇನೆಯ ಉದ್ಧವ್ ಠಾಕ್ರೆ ಕೂಡ ಡಬಲ್ ಸ್ಟ್ಯಾಂಡರ್ಡ್ ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಜೊತೆ ಶಿವಸೇನೆ ಮೈತ್ರಿ ಸರ್ಕಾರ ನಡೆಸ್ತಾ ಇದ್ರೂ ಕೂಡ ಪದೇ ಪದೇ ಮೋದಿಗೆ ಬೈತಾನೆ ಇರ್ತಾರೆ ಉದ್ಧವ್ ಠಾಕ್ರೆ. ಚುನಾವಣೆ ಹೊಸ್ತಿಲಲ್ಲೂ ಮೊನ್ನೆಯಷ್ಟೇ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೇರಲು ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆಸ್ತಾರೆ ಅಂದಿದ್ದಾರೆ. ಕಳೆದ 2 ವರ್ಷಗಳಿಂದ ಮೋದಿ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾನೆ ಬಂದಿದ್ದಾರೆ ಠಾಕ್ರೆ. ಹೀಗಾಗಿ ಬಿಜೆಪಿ ಕಡಿಮೆ ಸೀಟು ಗಳಿಸಿದ್ರೆ ಮೋದಿ ಪ್ರಧಾನಿ ಹಾದಿಗೆ ಮೊದಲಿಗೆ ಅಡ್ಡಗಾಲು ಹಾಕೋದೇ ಉದ್ಧವ್ ಠಾಕ್ರೆ ಅನ್ನೋ ಮಾತಿದೆ. ಸದ್ಯ ಕೇಸರಿ ಪಕ್ಷದಲ್ಲಿ ಏಕಚಕ್ರಾಧಿಪತ್ಯ. ಮೋದಿ ಒನ್ ಅಂಡ್ ಓನ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಎಲ್ಲವೂ ಮೋದಿ ಅಮಿತ್ ಶಾ ಅಣತಿಯಂತೇನೆ ನಡೆಯುತ್ತೆ. ಮೋದಿ ಹೇಳಿದ್ದೇ ಫೈನಲ್ ಅನ್ನೋ ಪರಿಸ್ಥಿತಿ ಇದೆ. ಇದು ಶಿವಸೇನೆಗೆ ನುಂಗಲಾರದ ತುತ್ತಾಗಿದೆ. ಆರಂಭದಿಂದಲೂ ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿರುವ ಶಿವಸೇನೆ ಮೋದಿ ನಂತರ ಬಿಜೆಪಿಯ ವಿರುದ್ಧನೇ ಮಾತುಗಳನ್ನಾಡೋಕೆ ಶುರು ಮಾಡಿದೆ. ಮೋದಿ ನಾಯಕತ್ವ ಉದ್ಧವ್ ಠಾಕ್ರೆಗೆ ಒಂಚೂರು ಇಷ್ಟವಿಲ್ಲ ಅನ್ನೋದು ಅವರ ಮಾತುಗಳಿಂದಲೇ ಗೊತ್ತಾಗ್ತಿದೆ. ಈಗ ಅನಿವಾರ್ಯವಾಗಿ ಚುನಾವಣೆಗೆ ಎನ್ಡಿಎ ಕೂಟದಲ್ಲಿ ಮುಂದುವರೆದಿದ್ದಾರೆ. ಆದ್ರೂ ಮೋದಿ ಮೇಲೆ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ ಉದ್ಧವ್ ಠಾಕ್ರೆ. ಒಂದು ವೇಳೆ ಬಿಜೆಪಿಗೆ ಕಡಿಮೆ ಸೀಟುಗಳು ಬಂದ್ರೆ ಆಗ ಶಿವಸೇನೆ ಪ್ರಧಾನಿಯನ್ನ ಬದಲಾಯಿಸೋಕೆ ಪಟ್ಟು ಹಿಡಿಬಹುದು. ಒಂದ್ ಕಡೆ ಆರ್ಎಸ್ಎಸ್ ಕೂಡ ಮೋದಿಯ ಏಕಚಕ್ರಾಧಿಪತ್ಯದ ಬಗ್ಗೆ ಅಸಮಾಧಾನ ಹೊಂದಿದೆ ಎನ್ನಲಾಗ್ತಿದೆ. ಹೀಗಾಗಿ ಮಾಸ್ಟರ್ ಕಂಟ್ರೋಲ್ ರೂಮ್ ಮತ್ತು 5 ಸ್ವಿಚ್ಗಳೇ ಮೋದಿಯ ಪ್ರಧಾನಿ ಪಟ್ಟವನ್ನ ನಿರ್ಧರಿಸಲಿದೆ. ಈ ನಿತೀಶ್ ಕುಮಾರ್ ಮತ್ತು ಉದ್ಧವ್ ಠಾಕ್ರೆ ಸ್ವಿಚ್ಗಳು ಈಗಾಗಲೇ ಎನ್ಡಿಎ ಕೂಟದಲ್ಲಿ ಗುರುತಿಸಿಕೊಂಡಿವೆ. ಆದರೆ ಇನ್ನುಳಿದ 3 ಸ್ವಿಚ್ಗಳದ್ದೇ ಸೀಕ್ರೆಟ್ ಆಟ. 2 ಸ್ವಿಚ್ಗಳು ಎನ್ಡಿಎ ಜೊತೆಯಲ್ಲೇ ಇರೋದ್ರಿಂದ ರಿಸ್ಕ್ ಸ್ವಲ್ಪ ಕಡಿಮೆ. ಆದ್ರೆ ಇನ್ನುಳಿದ 3 ಸ್ವಿಚ್ಗಳಿದೆಯಲ್ಲ, ಹೊರಗೆ ನಿಂತ್ಕೊಂಡಿದ್ದು ಮೋದಿ ಕಂಟ್ರೋಲ್ ನಲ್ಲಿ ಇಲ್ಲ. ಅವು
ಮಾಸ್ಟರ್ ಕಂಟ್ರೋಲ್ ರೂಮ್ ಹೊರಗಿನ ಸ್ವಿಚ್ ಗಳನ್ನ ಒಳಗೆ ತಂದು ಮೋದಿಗೆ ಕಡಿವಾಣ ಹಾಕುತ್ತಾ? ಇಲ್ಲಿದೆ ನೋಡಿ ಉತ್ತರ. ಇಷ್ಟೊತ್ತು ನಾವು ನಿಮ್ಗೆ ಮಾಸ್ಟರ್ ಕಂಟ್ರೋಲ್ ರೂಮ್ ಮತ್ತು 2 ಸ್ವಿಚ್ ಗಳ ಬಗ್ಗೆ ಹೇಳಿದ್ವಿ. ಒಟ್ಟಿಗೆ 5 ಸ್ವಿಚ್ ಗಳಿವೆ. ಈಗ ಹೇಳಿರೋ ಜೆಡಿಯುನ ನಿತೀಶ್ ಕುಮಾರ್ ಆಗ್ಲಿ, ಶಿವಸೇನೆಯ ಉದ್ಧವ್ ಠಾಕ್ರೆ ಆಗ್ಲಿ NDA ಕೂಟದಲ್ಲಿರೋರೆ. ಸದ್ಯ ಮೋದಿ ಜೊತೆ ಕೈ ಜೋಡಿಸಿರೋರು. ಆದ್ರೆ ಫಲಿತಾಂಶ ಬಂದ ನಂತರ ಸಂಖ್ಯೆಗಳನ್ನ ನೋಡ್ಕೊಂಡು ಆಟಕ್ಕೆ ಇಳಿಯೋ ಸಾಧ್ಯತೆ ಇಲ್ಲದಿಲ್ಲ. ಆದ್ರೆ NDA ಕೂಟದಿಂದ ಹೊರಗಿದ್ದು ಯಾರ ಜೊತೆಗೂ ಗುರುತಿಸಿಕೊಳ್ಳದ ಆ 3 ಸ್ವಿಚ್ ಗಳೇ ಮೋದಿಗೆ ಸವಾಲಾಗಿದೆ. ಸ್ವಿಚ್ ನಂಬರ್ 3 KCR. ಲೋಕಸಭಾ ಚುನಾವಣೆಯ ಫಲಿತಾಂಶ ಏನಾಗುತ್ತೆ ಗೊತ್ತಿಲ್ಲ. ಸದ್ಯದ ಸಮೀಕ್ಷೆ ಮತ್ತು ವಿಶ್ಲೇಷಣೆ ಪ್ರಕಾರ NDA ಮೈತ್ರಿಕೂಟವೇ ಸರಳ ಬಹುಮತದ ಗಡಿಗೆ ಬರೋದು ಕಷ್ಟ ಅನ್ನಲಾಗ್ತಾ ಇದೆ. ಹೀಗಾದಾಗ ಆ 3 ಇನ್ನುಳಿದ ಸ್ವಿಚ್ ಗಳಿಗೆ ಪ್ರಾಮುಖ್ಯತೆ ಬರುತ್ತೆ. ಆ 3ನೇ ಸ್ವಿಚ್ ಕೆ ಚಂದ್ರಶೇಖರ್ ರಾವ್. ತೆಲಂಗಾಣದ ಮುಖ್ಯಮಂತ್ರಿಯಾಗಿರೋ TRS ಪಕ್ಷದ ಚಂದ್ರಶೇಖರ್ ರಾವ್ ಸದ್ಯ ಯಾವ ಮೈತ್ರಿಕೂಟದಲ್ಲೂ ಕಾಣಿಸ್ಕೊಂಡಿಲ್ಲ. ಆದ್ರೆ ಬಿಜೆಪಿ ಪರ ಇದ್ದಾರೆ ಅನ್ನೋ ಮಾತು ಇದೆ. ಒಂದು ವೇಳೆ NDA ಕೂಟಕ್ಕೆ ಸ್ಪಷ್ಟ ಬಹುಮತ ಬರ್ದೇ ಇದ್ರೆ ಆಗ KCR ನಿರ್ಣಾಯಕ ಪಾತ್ರವನ್ನ ವಹಿಸಲಿದ್ದಾರೆ. ಆಗ ಮೋದಿ PM ಆಗೋದಕ್ಕೆ KCR ಕೂಡ ಓಕೆ ಅನ್ಬೇಕಾಗತ್ತೆ. ಸ್ವಿಚ್ ನಂಬರ್ 4 ಜಗನ್. NDAಗೆ ಬಹುಮತ ಬರ್ದೇ ಇದ್ರೆ ಪ್ರಮುಖ ಪಾತ್ರ ವಹಿಸೋ ಮತ್ತೊಂದು ಪಕ್ಷ ಅಂದ್ರೆ ಜಗನ್ ಮೋಹನ್ ರೆಡ್ಡಿ ನೇತೃತ್ವದ YSR ಕಾಂಗ್ರೆಸ್. ಆಂಧ್ರ ಪ್ರದೇಶದಲ್ಲಿ ಮೋದಿಯ ಪ್ರಬಲ ಎದುರಾಳಿ TDPಯ ಚಂದ್ರಬಾಬು ನಾಯ್ಡು ವಿರುದ್ಧ ತೊಡೆ ತಟ್ಟಿರುವ ಜಗನ್ ಬಿಜೆಪಿಗೆ ಹತ್ತಿರವಾಗ್ತಾ ಇದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ NDAಗೆ ಮ್ಯಾಜಿಕ್ ನಂಬರ್ ಸಿಗದೆ ಹೋದ್ರೆ ಆಂಧ್ರದ ಜಗನ್ ರೆಡ್ಡಿಯ ಸಹಾಯ ಕೇಳೋ ಸಾಧ್ಯತೆನೂ ಇದೆ. ಆಗ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗೋದಕ್ಕೆ ಜಗನ್ ಗ್ರೀನ್ ಸಿಗ್ನಲ್ ಕೊಡ್ಲೇಬೇಕಾಗುತ್ತೆ. ಸ್ವಿಚ್ ನಂಬರ್ 5 ನವೀನ್ ಪಟ್ನಾಯಕ್. ಮೋದಿಯ ಪ್ರಧಾನಿ ಹಾದಿಯಲ್ಲಿರೋ ಅಂತಿಮ ಸ್ವಿಚ್ ನವೀನ್ ಪಟ್ನಾಯಕ್. ಒರಿಸ್ಸಾದ ಬಿಜೆಡಿ ಪಕ್ಷದ ಮುಖಂಡರಾಗಿರೋ ನವೀನ್ ಪಟ್ನಾಯಕ್ ಸದ್ಯ ಯಾವ ಮೈತ್ರಿಕೂಟದ ಜೊತೆಗೂ ಕೂಡ ಗುರುತಿಸಿಕೊಂಡಿಲ್ಲ. ಆದ್ರೆ ಒಂದು ಕಾಲದಲ್ಲಿ NDA ಜೊತೆ ಗುರುತಿಸಿಕೊಂಡಿದ್ದ ನಾಯಕ ಇವರು. ಹೀಗಾಗಿ ಈ ಬಾರಿ ಮೋದಿ ನೇತೃತ್ವದ NDA ಮೈತ್ರಿಕೂಟಕ್ಕೆ 272 ಸೀಟ್ಗಳನ್ನ ಗೆಲ್ಲೋಕೆ ಸಾಧ್ಯವಾಗದೇ ಇದ್ರೆ ಆಗ ಬಿಜು ಜನತಾದಳದ ನವೀನ್ ಪಟ್ನಾಯಕ್ ಮೊರೆ ಹೋಗ್ಬೋದು ಬಿಜೆಪಿ. ಆಗ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗೋದಕ್ಕೆ ನವೀನ್ ಪಟ್ನಾಯಕ್ ಕೂಡ ಓಕೆ ಅನ್ಲೇಬೇಕು. ಹೀಗೆ ಮೋದಿಯ 2ನೇ ಬಾರಿ PM ಆಗೋ ಹಾದಿ ದುರ್ಗಮವಾಗಿಯೇ ಇದೆ. ಒಂದು ವೇಳೆ NDA ಕೂಟಕ್ಕೇನೆ ಹೆಚ್ಚು ಸೀಟ್ಗಳು ಬಂದ್ರೂ ಕೂಡ ಎಷ್ಟು ಬಂದಿದೆ ಅನ್ನೋದ್ರ ಮೇಲೆ ಮುಂದಿನ ಲೆಕ್ಕಾಚಾರಗಳು ನಡೆಯುತ್ತವೆ. ಬಹುಮತ ಬಂದು ಬಿಟ್ರೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮೋದಿ ಪ್ರಧಾನಿ ಗದ್ದುಗೆಯನ್ನ 2ನೇ ಬಾರಿ ಏರ್ತಾರೆ. ಅದೇ ಅಂಕೆ ಸಂಖ್ಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಅಸಲಿ ಗೇಮ್ ಶುರುವಾಗುತ್ತೆ ನೋಡಿ. ಮಾಸ್ಟರ್ ಕಂಟ್ರೋಲ್ ರೂಮ್ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ 5 ಸ್ವಿಚ್ ಗಳು ಕೂಡ ಮೋದಿಯ ಕೈ ಹಿಡಿಬೇಕಾಗುತ್ತೆ. ಒಂದು ಮಾಸ್ಟರ್ ಕಂಟ್ರೋಲ್ ರೂಮ್, ಮತ್ತೊಂದು 5 ಸ್ವಿಚ್ಗಳು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಬರ್ದೇ ಇದ್ರೆ ಇವುಗಳು ಓಕೆ ಅಂದ್ರೆ ಮಾತ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೋದು. ಎಲ್ಲದಕ್ಕೂ ಮೇ 23ರಂದು ಸ್ಪಷ್ಟ ಉತ್ತರ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.